ಪಶ್ಚಿಮ ಬಂಗಾಳದಲ್ಲಿ ಐಪ್ಯಾಕ್ ಮೇಲೆ ಇಡಿ ದಾಳಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಎಂ ಮಮತಾ ಬ್ಯಾನರ್ಜಿಗೆ ಸುಪ್ರೀಂ ಕೋರ್ಟ್ ಚಾಟಿಯನ್ನು ಬೀಸಿದೆ. ಮಮತಾ ಬ್ಯಾನರ್ಜಿಗೆ ನೋಟಿಸ್ ನೀಡಿದೆ ನ್ಯಾಯಾಲಯ. ಇಡಿ ಅಧಿಕಾರಿಗಳ ವಿರುದ್ಧದ ಎಫ್ಐಆರ್ಗೆ ತಾತ್ಕಾಲಿಕವಾದಂಥ ತಡೆಯನ್ನು ಒಡ್ಡಲಾಗಿದೆ. ಇಡಿ ದಾಳಿಯ ಸಿಸಿಟಿವಿ ದೃಶ್ಯವನ್ನು ಸಂರಕ್ಷಿಸೋಕೆ ಆದೇಶವನ್ನು ನೀಡಲಾಗಿದೆ. ಫೆಬ್ರವರಿ 3ಕ್ಕೆ ಮುಂದಿನ ವಿಚಾರಣೆಯನ್ನು ನಿಗದಿಪಡಿಸಲಾಗಿದೆ. ಇದೇ ತಿಂಗಳ ಆರಂಭದಲ್ಲಿ ಇಡಿ ದಾಳಿಯಾಗಿತ್ತು. ಮಮತಾ ಬ್ಯಾನರ್ಜಿ ಅವರ ಆಪ್ತ ಜೈನ್ ಅಂತ ಹೇಳಿದ್ದಾರೆ ಈ ಐಪ್ಯಾಕ್ ಮುಖ್ಯಸ್ಥರು. ಅಲ್ಲಿ ಆದಂಥ ಸಂದರ್ಭದಲ್ಲಿ ಅವ್ರ ಮನೆಯಲ್ಲಿ ಕೆಲವು ದಾಖಲೆಗಳ ಪರಿಶೀಲನೆ ಆಗ್ತಾ ಇತ್ತು. ಆದರೆ ಮಮತಾ ಬ್ಯಾನರ್ಜಿ ಅವರು ಹೋಗಿ ಮತ್ತು ಕೆಲ ಪೊಲೀಸ್ ಅಧಿಕಾರಿಗಳನ್ನು ಕರ್ಕೊಂಡು ಹೋಗಿ ಅವರ ಒಂದು ದಾಖಲೆ ಪರಿಶೀಲನೆಗೆ ಅಥವಾ ಅವರ ಕಾರ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಅನ್ನುವಂಥ ಆರೋಪ ಇಡಿ ಅಧಿಕಾರಿಗಳದ್ದು. ಮತ್ತು ಅವ್ರ ಮೇಲೇ ಕೇಸ್ ಮಾಡಿಬಿಟ್ಟಿದ್ರು ಮಮತಾ ಬ್ಯಾನರ್ಜಿಯವರು. ಹಾಗಾಗಿಯೇ ಸುಪ್ರೀಂ ಕೋರ್ಟ್ ಈಗ ಅವರಿಗೆ ಚಾಟಿನ ಬೀಸಿದೆ. ಅವರಿಗೆ ಹಿನ್ನಡೆ ಆದಂತಾಗಿದೆ.